ಪ್ರತಿ ವಾರ 1 kg weight ಲಾಸ್ ಹೇಗೆ ಮಾಡೋದು ಅಂತ ನಿಮಗೆ ಫಾರ್ಮುಲಾ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಎಂಡ್ ತನಕ ನೋಡಿ. ಫಸ್ಟ್ ನಮ್ಗೆ ಅರ್ಥ ಆಗ್ಬೇಕು, 1 kg ಈಸ್ ಈಕ್ವಲ್ ಟು 7000 ಕ್ಯಾಲರೀಸ್. ನೀವು ಒಂದು ಎಂಟೈರ್ ವಾರದಲ್ಲಿ 7000 ಕ್ಯಾಲರೀಸ್ ಡೆಫಿಸಿಟ್ ಕ್ರಿಯೇಟ್ ಮಾಡಿದ್ರೆ 1 kg weight ಲಾಸ್ ಆಗುತ್ತೆ. ಒಂದ್ ವೇಳೆ ನೀವು ಒಂದು 1500 ಡಯಟ್ ಪ್ಲಾನ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ, ಮತ್ತೆ ನಿಮ್ಮ BMR 1800 ಇದೆ. BMR ಬಾಡಿ ಫ್ಯಾಟ್ ಮಾನಿಟರ್ ಸ್ಕೇಲ್ ಅಲ್ಲಿ ಗೊತ್ತಾಗತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ ಎಷ್ಟು ಅಂತ. ನಿಮ್ BMR 1800, ನಿಮ್ ಡಯಟ್ ಪ್ಲಾನ್ 1500, ಕೇವಲ ನಿಮ್ಮ ಡಯಟ್ ಇಂದ 300 ಕ್ಯಾಲರಿ ಡೆಫಿಸಿಟ್ ಆಯ್ತು. ಆದ್ರೆ ನೀವು ಇನ್ನೂ 700 ಕ್ಯಾಲರೀಸ್ ಡೆಫಿಸಿಟ್ ಮಾಡಕ್ಕಿದೆ. ಸೊ ಅದನ್ನ ಮಾಡಕ್ಕೆ ನೀವು ಪ್ರತಿದಿನ ಒಂದು 10,000 ಸ್ಟೆಪ್ಸ್ ನಡೆದ್ರೆ ಅಂದಾಜಲ್ಲಿ 350 ಕ್ಯಾಲರಿ ಖರ್ಚಾಗತ್ತೆ. ಅದೇ ತರ ನೀವು ಒಂದು 45 ಮಿನಿಟ್ಸ್ ವರ್ಕೌಟ್ ಮಾಡಿದ್ರೂ 350 ಕ್ಯಾಲರಿ ಖರ್ಚಾಗತ್ತೆ. ನಿಮ್ಮ ಆಕ್ಟಿವ್ನೆಸ್ ಇಂದ 700 ಕ್ಯಾಲರಿ ಖರ್ಚಾಗೋಯ್ತು, ಮತ್ತೆ ನಿಮ್ಮ ಡಯಟ್ ಪ್ಲಾನ್ ಇಂದ 300 ಕ್ಯಾಲರಿ ಖರ್ಚಾಗೋಯ್ತು. ಇದು ಎರಡನ್ನೂ ಕೂಡಿಸಿದ್ರೆ ಒಂದು ದಿನದಲ್ಲಿ 1000 ಕ್ಯಾಲರೀಸ್ ಆಯ್ತು. ಇದೇ ರೀತಿ ನೀವು 7 ದಿನ ನೀವು 1000 ಕ್ಯಾಲರೀಸ್ ಡೆಫಿಸಿಟ್ ಮಾಡಿದ್ರೆ 7000 ಕ್ಯಾಲರಿ ಆಗೋಯ್ತು. ಹಂಗಂದ್ರೆ 1 kg weight ಲಾಸ್ ಆಯ್ತು. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಾದ್ರೆ, ನಿಮಗೆ ಹೆಲ್ಪ್ ಬೇಕಾದ್ರೆ ಖಂಡಿತ ಕಮೆಂಟ್ ಮಾಡಿ.